ಹರಿಹರ ತಾಲೂಕಿನ ಗಾಂಧಿನಗರದ ವಿಠಲ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಛತ್ರಪತಿ ಶಿವಾಜಿ ಮಹಾರಾಜ್ರವರ 299ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಆರ್.ಟಿ. ವೆಂಕಟೇಶ್ ರಾವ್, ಉಪಾಧ್ಯಕ್ಷರಾದ ಪ್ರಕಾಶ್ ವಿ. ನವ್ವಾಲೆ, ಕಾರ್ಯದರ್ಶಿಗಳು ವಿನಾಯಕ ನವ್ವಾಲೆ ಹಾಗೂ ಅಶ್ವಿನಿ ಲಾತೋರ್ಕರ್, ಯುವಕ ಮಂಡಳಿಯ ಅಧ್ಯಕ್ಷರಾದ ರಘು ತೆಲಂಕರ್ ಹಾಗೂ ಸಮಾಜದ ಎಲ್ಲ ಮಂಡಳಿಯ ಸದಸ್ಯರು, ಬಂಧು ಮಿತ್ರರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ನಾವು ಸೇರಿರುವಂತಹದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಸುಮಾರು 396ನೇ ಜನ್ಮದಿನೋತ್ಸವ ಅಂಗವಾಗಿ ಸೇರಿದ್ದೇವೆ. ಇದು ನಮ್ಮ ವಿಠಲ ಮಂದಿರದಲ್ಲಿ 5ನೇ ಬಾರಿ ಆಚರಣೆ ಮಾಡ್ತಾ ಇದ್ದೀವಿ. 5ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ನಾವೆಲ್ಲರೂ ಸಹ ಸಮಾಜ ಬಾಂಧವರು, ಮಾತಾ ಭಗಿನಿಯರು ಎಲ್ಲರೂ ಇಲ್ಲಿ ಸೇರಿರುವಂತಹದ್ದು. ಆಯ್ತಲ್ವಾ? ಈ ದಿನ ಬಾಬಾಸಾಹೇಬ್ ಕ್ಷತ್ರಿಯ ಸಮಾಜದ ಅಂಗಳದಲ್ಲಿ ನಾವೆಲ್ಲರೂ ಸೇರಿಕೊಂಡಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. 396ನೇಯ ಶತಮಾನೋತ್ಸವದ ಈ ದಿನದ ಜಯಂತಿಯನ್ನು ನಾವು ಆಚರಿಸುತ್ತಿದ್ದೇವೆ. ಎಲ್ಲರೂ ನಮ್ಮ ಮಕ್ಕಳು ಶಿವಾಜಿ ಪಾತ್ರ, ಜಿಜಾಮಾತಿ ಪಾತ್ರ ಮಾಡಿಕೊಂಡು ಬಹಳ ಸಂತೋಷವನ್ನು ತಂದುಕೊಟ್ಟಿದ್ದಾರೆ ನಮಗೆಲ್ಲರಿಗೂ. ಅವರಿಗೆಲ್ಲರಿಗೂ ಸಮಾಜದ ಮತ್ತು ದೇವರ ಆಶೀರ್ವಾದ ಎಂದೂ ಅವರ ಮೇಲೆ ಇರಲಿ, ಅವರ ಆಶೀರ್ವಾದ ನಮಗಿರಲಿ ಅಂತ ಮತ್ತು ನಾವು ಕೇಳ್ಕೊತೀವಿ. ಯಾಕಂದರೆ ಅವರಿಗೆ ದೇವರ ಸ್ಥಾನದಲ್ಲಿದ್ದಾರೆ. ಜಿಜಾಮಾತೆ ಅಂದ್ರೂ ದೇವರೇ, ಶಿವಾಜಿ ಅಂದ್ರೂ ದೇವರೇ, ಅವರು ನಮ್ಮ ದೇವರುಗಳು. ಆದ್ದರಿಂದ ಅವರಿಗೆಲ್ಲ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮದ ವಿಸ್ತೃತ ವರದಿಯನ್ನು ಚಿತ್ರೀಕರಣ ಮೂಲಕ ನೀಡಿದಂತಹ ಸ್ಮಾರ್ಟ್ ನ್ಯೂಸ್ ಕನ್ನಡ ಇವರಿಗೆ ಬಾಬಾಸಾಹೇಬ್ ಕ್ಷತ್ರಿಯ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನಮ್ಮ ವಿಠಲ ಮಂದಿರದಲ್ಲಿ ಶಿವಾಜಿ ಮಹಾರಾಜರ 396ನೇ ಜಯಂತಿನ ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ವಿಜೃಂಭಣೆಯಿಂದಲೂ ನಡೀತಾ ಇದೆ. ಇದಕ್ಕೆ ಬಂದಿರೋಂತಹ ಎಲ್ಲ ನಮ್ಮ ಸಮಾಜದ ಬಂಧು ಭಗಿನಿಯರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಹಾಗೆ ಸ್ಮಾರ್ಟ್ ನ್ಯೂಸ್ ಜೂನಿಯರ್ಗೂ ಸಹ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ.